ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ತೆ. ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ. ಬನ್ನಿ ಇವತ್ತಿನ ಈ ಸೆಷನ್ ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಸೆಷನ್ ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಸಡಲಿಕೆ ಬಗ್ಗೆ ಇವತ್ತು ನಾವು ಕ್ಲೀನ್ ಆಗಿ ಚರ್ಚೆ ಮಾಡೋಣ. ಆಕ್ಚುಲಿ ನಿನ್ನೆ ಇದರ ಬಗ್ಗೆ ಒಂದು ಸೆಷನ್ ಮಾಡಿದ್ವಿ. ಅದರಲ್ಲಿ ಸಾಕಷ್ಟು ಅಭ್ಯರ್ಥಿಗಳಿಗೆ, ಎಸ್ಪೆಷಲಿ PC ಅಭ್ಯರ್ಥಿಗಳಿಗೆ ಗೊಂದಲ ಆಯಿತು. ಆ ಗೊಂದಲವನ್ನ ಸರಿಪಡಿಸೋಣ, ಗೊಂದಲವನ್ನು ನಿವಾರಿಸೋಣ ಅಂತಕ್ಕಂತಹ ಇಂಟೆನ್ಷನ್ ಇಟ್ಕೊಂಡು ಇವತ್ತು ಎಸ್ಪೆಷಲಿ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಸಡಲಿಕೆ ಬಗ್ಗೆ ಚರ್ಚೆ ಮಾಡೋಣ. ಪರ್ಟಿಕ್ಯುಲರ್ ಆಗಿ ಇದರ ಮೇಲೆ ಫೋಕಸ್ ಮಾಡೋಣ. 27ರಿಂದ 33ಕ್ಕೆ ಏರಿಕೆ ಮಾಡಬೇಕು ಅಂತ ಬೇಡಿಕೆಗಳು ಇದೆ. ಅದ್ರ ಬಗ್ಗೆ ಕ್ಲೀನ್ ಆಗಿ ಚರ್ಚೆ ಮಾಡೋಣ. ಯಾಕೆ ಬೇಕು 27ರಿಂದ 33ಕ್ಕೆ ಏಜ್ ರಿಲ್ಯಾಕ್ಸೇಷನ್ ಯಾಕೆ ಮಾಡಬೇಕು, ಮತ್ತೆ ಇದರ ಪರವಾಗಿ ಯಾವ ರೀತಿ ಬೆಳವಣಿಗೆಗಳು ನಡೀತಾ ಇದೆ ಅಂತಕ್ಕಂಥದನ್ನ ಕ್ಲೀನ್ ಆಗಿ, ಸೂಕ್ಷ್ಮವಾಗಿ, ಮೈಕ್ರೋಸ್ಕೋಪಿಕ್ ಆಗಿ ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ನಾವು ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಎಫೆಕ್ಟಿವ್ ಆಗಿದೆ ಅಂತ ಅನ್ಸಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಈ ವಿಡಿಯೋ ಕೆಳಗಡೆ ಇದೆ, ಅದನ್ನ ಸಮೇತ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಅದನ್ನ ಜಾಯ್ನ್ ಆಗಿ. ವಾಟ್ಸಪ್ ಗ್ರೂಪ್ ಇದರ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅದಕ್ಕೆ ಜಾಯ್ನ್ ಆಗಿ. ಓಕೆ, ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ನಿಮ್ಗೆ. ಹಾಗಾದ್ರೆ ಫಸ್ಟ್ ಆಫ್ ಆಲ್ ಈ ಸಡಲಿಕೆ ಯಾಕೆ ಬೇಕು ಅಂತಕ್ಕಂಥದ್ದು ಹಲವಾರು ಅಭ್ಯರ್ಥಿಗಳು ಇದರ ಬಗ್ಗೆ ಪರವಾಗೂ ಇದೆ, ವಿರೋಧವಾದೂ ಇದೆ. ಆದ್ರೆ ಯಾಕೆ ಬೇಕು ಅಂತಕ್ಕಂಥದನ್ನ ನಾವು ಚರ್ಚೆ ಮಾಡೋಣ. ವಾದಗಳು ಆಲ್ವೇಸ್ ಪರವಾಗೂ ಇರುತ್ತೆ, ವಿರೋಧವಾಗೂ ಇರ್ತವೆ. ಪ್ರಾಕ್ಟಿಕಲ್ ಆಗಿ ನೋಡೋಣ ನಾವು ಯಾಕೆ ಬೇಕಪ್ಪ ವಯೋಮಿತಿ ಸಡಲಿಕೆ ಅಂತಕ್ಕಂಥದ್ದು. ಟೆಂಪರರಿ ಕ್ಲೋಸ್ ಆಗಿತ್ತು. ರಿಕ್ರೂಟ್ಮೆಂಟ್ ಸ್ಟಾಪ್ ಆಗಿತ್ತು, ಸ್ಥಗಿತವಾಗಿತ್ತು. ಪ್ರತಿಯೊಂದು ದೇಶನೇ ಟೆಂಪರರಿಲಿ ಸ್ವಲ್ಪ ಸ್ಟಾಪ್ ಆಗಿತ್ತು ವರ್ಕ್ಗಳು, ಪ್ರತಿಯೊಂದು ಫೀಲ್ಡ್ ನಲ್ಲಿ. ದೇಶ ಅನ್ನೋದೇನು, ಪ್ರಪಂಚನೇ ಈ ಕೋವಿಡ್ ನ ಕಾರಣದಿಂದ ಅಪ್ರಾಕ್ಸಿಮೇಟ್ಲಿ 2ರಿಂದ 3 ವರ್ಷ ಪ್ರತಿಯೊಂದು ಕೆಲಸಗಳು ಸ್ಟಾಪ್ ಆಗಿದ್ವು. ಅದೇ ರೀತಿ ರಿಕ್ರೂಟ್ಮೆಂಟ್ ಅಲ್ಲೂ ಸಮೇತ ಸರ್ಕಾರಿ ನೌಕರಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ರಿಕ್ರೂಟ್ಮೆಂಟ್ ಅಲ್ಲಿ ಪ್ರೋಸೆಸ್ ಸಮೇತ ಪಾರ್ಷಲಿ ಸ್ಟಾಪ್ ಆಗಿತ್ತು. ಓಕೆ, ಪಾರ್ಷಲಿ ಅನ್ನೋದಕ್ಕಿಂತ ಸ್ಟಾಪ್ ಆಗಿತ್ತು ಅಂತ ನಾವು ಹೇಳ್ಬೋದು. ಓಕೆ, ಅದಕ್ಕೋಸ್ಕರ ಇಲ್ಲಿ ಸಿಚುಯೇಷನ್ ಈ ರೀತಿ ಅಕ್ಕರಾಗಿರೋ ಕಾರಣದಿಂದ ಇಲ್ಲಿ ಹಲವಾರು ಜನ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ. ಎಷ್ಟೋ ಜನ ಅಭ್ಯರ್ಥಿಗಳು ಲಾಸ್ಟ್ ಮೂಮೆಂಟ್ ಅಲ್ಲಿ ಇರ್ತಾರೆ, ಬಾರ್ಡರ್ ನಲ್ಲಿ ಇರ್ತಾರೆ, ಏಜು ಅವರಿಗೆ ಅನ್ಯಾಯ ಆಗಿದೆ. ಅದನ್ನ ಸರಿಪಡಿಸಬೇಕಾದ್ರೆ ಸರ್ಕಾರ ಕ್ರಮ ತಗೊಳ್ಳೇಬೇಕಾಗುತ್ತೆ, ಏಜ್ ಇನ್ಕ್ರೀಸ್ ಮಾಡಲೇಬೇಕಾಗುತ್ತೆ. ಅರ್ಥ ಆಯ್ತಾ? ದೇರ್ ಈಸ್ ನೋ ಅದರ್ ವೇ. ದೇ ಶುಡ್ ಇನ್ಕ್ರೀಸ್ ದಿ ಏಜ್ ಆಫ್ ದಿ ಪರ್ಟಿಕ್ಯುಲರ್, ಎಸ್ಪೆಷಲಿ PC ಮತ್ತು PSI ಹುಡುಗರಿಗೆ. ಓಕೆ, ಇದೊಂದು ಕಾರಣ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಬೇರೆ ರಾಜ್ಯಗಳಲ್ಲಿ ನೋಡಿ, ಗುಜರಾತ್ ನಲ್ಲಿ ಕನಿಷ್ಠ 21 ಇಯರ್ಸ್ ಇದೆ, ಮ್ಯಾಕ್ಸಿಮಮ್ 30 ವರ್ಷ ಇದೆ. SC ST OBC ಗೆ 35 ಇಯರ್ಸ್ ಇದೆ. ಆದ್ರೆ ನಮ್ಮಲ್ಲಿ ನೋಡಿ, ಕೆಳಗಡೆ ನೋಡಿ, ಕರ್ನಾಟಕ ಮಿನಿಮಮ್ 19 ವರ್ಷ ಇದೆ, ಮ್ಯಾಕ್ಸಿಮಮ್ 27 ವರ್ಷ ಇದೆ. ಡಿಫ್ರೆನ್ಸ್ ನೋಡಿ, ಡಿಫ್ರೆನ್ಸ್ ನೋಡಿ, 8 ವರ್ಷ ಡಿಫ್ರೆನ್ಸ್. ಗುಜರಾತ್ಗೂ ಒಂದ್ ಸೆಕೆಂಡ್ ಇರಿ, ಗುಜರಾತ್ಗೂ ನಮಗೂ 8 ವರ್ಷ ಡಿಫ್ರೆನ್ಸ್ ಇದೆ. ಅದೇ ರೀತಿ ಕೇರಳ ನೋಡಿ, ಮಿನಿಮಮ್ ಇಯರ್ಸ್ 20 ಇಯರ್ಸ್, ಮ್ಯಾಕ್ಸಿಮಮ್ 36 ಇಯರ್ಸ್. ಇಲ್ಲಿ ನೋಡಿ, ಜನರಲ್ಗೆ 36 ಇಯರ್ಸ್ ಕೊಡ್ತಾ ಇದ್ದಾರೆ. SC ST OBC ಗೆ 36 ಇಯರ್ಸ್. ಇದನ್ನೆಲ್ಲ ಆಂಧ್ರದಲ್ಲೂ ನೋಡಿ, ಎಲ್ಲಾದ್ರಲ್ಲೂ ನೋಡಿ. ಇಲ್ಲಿ ಗುಜರಾತ್ ಆಯ್ತು, ಕೇರಳ ಆಯ್ತು, ಆಂಧ್ರ ಆಯ್ತು, ತಮಿಳುನಾಡು ಆಯ್ತು, ಮಹಾರಾಷ್ಟ್ರ ಆಯ್ತು, ಎಲ್ಲಾದ್ರೂ ನೋಡಿ ಗರಿಷ್ಠ. ಎಲ್ಲದಕ್ಕಿಂತ ಕಡಿಮೆ ಕರ್ನಾಟಕನೇ ಇದೆ, 25 ಇಯರ್ಸ್. ಮತ್ತೆ SC ST OBC ಗೆ 27 ಇಯರ್ಸ್ ಇದೆ ಮ್ಯಾಕ್ಸಿಮಮ್. ಇಲ್ಲಿ ನೋಡಿ, ಎಲ್ಲ 30s ಅಲ್ಲಿ ಇದೆ, ಎಲ್ಲ 30s ಅಲ್ಲಿ ಇದೆ. ಇದು ಮಾತ್ರ ತಮಿಳುನಾಡು ಮಾತ್ರ 28 ಇಯರ್ಸ್ ಇದೆ ಮ್ಯಾಕ್ಸಿಮಮ್. ಅದಕ್ಕೋಸ್ಕರ ಇದು ಒಂದು ಮೇನ್ ರೀಸನ್. ಬೇರೆ ಸ್ಟೇಟ್ಗಳಲ್ಲಿ ಇದು ಯಾವ್ದೋ ಬೇರೆ ಪ್ರಪಂಚದ್ದು, ಬೇರೆ ದೇಶದ್ದಲ್ಲ ಇದು. ನಮ್ಮ ದೇಶದಲ್ಲಿ ಇರ್ತಕ್ಕಂಥ, ನಮ್ಮ ಸುತ್ತಮುತ್ತಲಿನ ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅವರು ಇನ್ಕ್ರೀಸ್ ಮಾಡ್ತಾ ಇದಾರೆ ಅಂದ್ಮೇಲೆ ಸುಮ್ನೆ ಮಾಡಿರಲ್ವಾ ಅವರು. ಫಿಟ್ನೆಸ್, ಫಿಸಿಕಲ್ ಫಿಟ್ನೆಸ್, ಮೆಂಟಲ್ ಫಿಟ್ನೆಸ್ ಅದೆಲ್ಲ ಒಂದು ಕನ್ಸಿಡರೇಷನ್ ಅಲ್ಲಿ ಇಟ್ಕೊಂಡೇನೆ ಕಮಿಟಿಗಳನ್ನ ರಚನೆ ಮಾಡ್ಬಿಟ್ಟಿನೇ ಇದನ್ನ ಮಾಡಿರ್ತಾರೆ.
ಸೊ ನಮ್ಮ ಸರ್ಕಾರ ಇದನ್ನ ಇನ್ಕ್ರೀಸ್ ಮಾಡಿದ್ರೆ ನನ್ನ ಪ್ರಕಾರ ಇದು ಪರ್ಮನೆಂಟ್ ಆಗಿ ಇನ್ಕ್ರೀಸ್ ಆಗ್ಬೇಕು. 1 ಟೈಮ್ 2 ಟೈಮ್ ಅಲ್ಲ, ಇದನ್ನ ಪರ್ಮನೆಂಟ್ ಆಗಿ ಇನ್ಕ್ರೀಸ್ ಮಾಡಿದ್ರೆ ಅಬ್ವಿಯಸ್ಲಿ ಯಾರು ಫಿಟ್ ಆಗಿರ್ತಾನೋ ಅವ್ನು ಫಿಸಿಕಲ್ ಪಾಸ್ ಮಾಡ್ಕೊಂತಾನೆ, ಯಾರು ಟ್ಯಾಲೆಂಟೆಡ್ ಆಗಿರ್ತಾನೋ ಅವನು ರಿಟರ್ನ್ ಎಕ್ಸಾಮ್ ಪಾಸ್ ಮಾಡ್ಕೊಂತಾನೆ. ಬಟ್ ದೇ ಮಸ್ಟ್ 1 ಟೈಮ್ ಅನ್ನೋದಕ್ಕಿಂತಾನು ಇದು ಶಾಶ್ವತವಾಗಿ ಇನ್ಕ್ರೀಸ್ ಆಗ್ಬೇಕು ಈ ಏಜ್. ಓಕೆ, ಸೊ ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಹಾಗಾದ್ರೆ ಇವಾಗ ನಾವು ಇದರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು ಮಾತಾಡಿದಾರಲ್ವಾ. ನಿನ್ನೆ ನಾನು ಏನ್ ಹೇಳಿದ್ದೆ ನಿಮ್ಗೆ, ಸೊ ಇದು ಇದೆ ಅಲ್ವಾ, ಇದು +3 ಮತ್ತೆ ಇದು +3. ಸೊ ಜನರಲ್ ಆಗಿ ನಾನು ಹೇಳಿದ್ದೆ, ಬಟ್ ಆಮೇಲೆ ನಾನು ರಿಸರ್ಚ್ ಮಾಡಿದ ಪ್ರಕಾರ ನನಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ. ಓಕೆ, ಸೊ +3 ಆಡ್ ಮಾಡಿದ್ರೆ 28 ಇಯರ್ಸ್ ಆಗುತ್ತೆ, ಇಲ್ಲಿ 30 ಇಯರ್ಸ್ ಆಗುತ್ತೆ ಅಂತ ಗ್ರೂಪ್ ಬಿ ಗ್ರೂಪ್ ಸಿ ಗೆ ಕೊಟ್ಟಿದಾರಲ್ಲ 3 ಇಯರ್ಸ್ 1 ಟೈಮ್, ಅದ್ರ ಬೇಸಿಸ್ ಮೇಲೆ ಹೇಳಿದ್ದೆ. ಸೊ ಬಟ್ ಇವಾಗ ಸೊ 33 ಇಯರ್ಸ್ ಮಾಡ್ಬೇಕು ಅಂತ ಹಲವಾರು ರೀತಿಯಾದಂತಹ ಪ್ರಸ್ತಾಪಗಳಿದೆ. ಅದು ಹೌದು, ಅದು ಮಾಡ್ಲೇಬೇಕು, ದೇರ್ ಇಸ್ ನೋ ಅದರ್ ವೇ. ಸೊ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಹಲವಾರು ಅಭ್ಯರ್ಥಿಗಳ ಜೀವನದ ಪ್ರಶ್ನೆ, ಎಲ್ಲಾ ಸೆಕ್ಟರ್ಸ್ ನ ಬಿಟ್ಬಿಟ್ಟು ಇದ್ರಲ್ಲೇ ಪರ್ಟಿಕ್ಯುಲರ್ ಆಗಿ ಇದೇ ಜೀವನ, ಇದೇ ಬಾಳು, ಇದೇ ಗುರಿ ಅಂತ ಕೂತಿರ್ತಾರೆ. ಅವ್ರಿಗೆ ಅನ್ಯಾಯ ಆಗ್ಬಾರ್ದು ಅಂದ್ರೆ ಮಾಡಲೇಬೇಕು ರಿಕ್ರೂಟ್ಮೆಂಟ್ ಅಲ್ಲಿ ಇನ್ಕ್ರೀಸ್ ಮಾಡ್ಬೇಕು ಏಜು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಆದಷ್ಟು ಬೇಗ ಆ ಕಮಿಟಿ ಫಾರ್ಮ್ ಮಾಡ್ಬಿಟ್ಟು ಅದು ಒಳ ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಓಕೆ, ಸೊ ಅದು ರಿಪೋರ್ಟ್ ಬೇಗ ತರಿಸ್ಕೊಂಡು ಫೆಬ್ರವರಿ ಮಾರ್ಚ್ ಸೊ ಅಷ್ಟರೊಳಗೆ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಬೆಸ್ಟ್ ಅಂತ ಅನ್ಸುತ್ತೆ. ಎಷ್ಟೋ ಅಭ್ಯರ್ಥಿಗಳಿಗೆ ಸೊ ಸಹಾಯ ಆಗುತ್ತೆ. ಮತ್ತೆ ಇಲಾಖೆಯಲ್ಲಿ ಇರ್ತಕ್ಕಂತಹ ಸೊ ಸ್ಟೂಡೆಂಟ್ಸ್ ಲೈಕ್ ಏನಪ್ಪಾ ಅಂತ ಹೇಳಿದ್ರೆ ಇಲಾಖೆಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳ ಕೊರತೆಯನ್ನು ನೀಗಿಸಿದಂತ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಸೊ ನಾನು ಹೇಳ್ದಲ್ಲ ನಿಮ್ಗೆ, ಒಂದು ಇದರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಅದನ್ನ ನಾವು ನೋಡೋಣ ಬನ್ನಿ. KPSC ಎಕ್ಸಾಮ್ ನ ಎಕ್ಸಾಮ್ ಮಾಡ್ತೀನಿ ಅಂತ ಹೇಳಿ KPSC ಎಕ್ಸಾಮ್ ಆಯ್ತಲ್ಲ, ಗೊಂದಲಗಳಾಯ್ತು, ಟ್ರಾನ್ಸ್ಲೇಷನ್ ಎಲ್ಲ ತಪ್ಪಾಯ್ತು, ವಿತಿನ್ 2 ಮಂತ್ಸ್ ಅದನ್ನ ಎಕ್ಸಾಮ್ ಮಾಡ್ತೀನಿ ಅಂತ ಹೇಳಿ. ಆದರೆ KPSC ಅವರು ಅಷ್ಟೊಳಗಡೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ, ಅದೊಂದು. ಆಮೇಲೆ ಕಾನ್ಸ್ಟೇಬಲ್ದು ವಯೋಮಿತಿ ಹೆಚ್ಚಳ ಮಾಡಬೇಕಂತ ಅವ್ರು ಬೇಡಿಕೆ ಇಟ್ಟಿದ್ದಾರೆ. 27 ವರ್ಷ ಏನಿದೆ ಅದನ್ನು 33 ವರ್ಷಕ್ಕೆ ಮಾಡಬೇಕು. ಬೇರೆ ರಾಜ್ಯದಲ್ಲಿ 33 ವರ್ಷ ಇದೆ. ಅದೇ ಒಂದು ಸಾರಿ 1 ಟರ್ಮ್ ಡಿಸಿಷನ್ ಮಾಡಿ ಅಂತ ಹೇಳಿದ್ದೀನಿ ನಾನು ಪರಮೇಶ್ವರ್ ಅವ್ರ ಜೊತೆ ಮಾತಾಡಿದ್ದೀನಿ. ಆಮೇಲೆ ಇವ್ರಿಗೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವ್ರ ಜೊತೆ ಕೂಡ ಮಾತಾಡಿದ್ದೀನಿ. ಅದು ಪರೀಕ್ಷೆ ತಹಸೀಲ್ದಾರರು, ಅಸಿಸ್ಟೆಂಟ್ ಕಮಿಷನರು ಅದರಿಂದ ಮಾಡಿ ಬೇರೆ ಪರೀಕ್ಷೆ ಮಾಡಿ ಅಂತ. ಯಾಕಂದರೆ ಕನ್ನಡದಲ್ಲಿ ಭಾಳ ತಪ್ಪಾಗಿದೆ, ಇಂಗ್ಲೀಷಿಂದ ಕನ್ನಡಕ್ಕೆ ತರ್ಜುಮೆ ಮಾಡೋದು ಭಾಳ ತಪ್ಪುಗಳು. ಸೊ ನೋಡಿದ್ರಲ್ಲ, ಹಾಗಾದ್ರೆ ಇದು ಪರ್ಟಿಕ್ಯುಲರ್ ಆಗಿ ಆವತ್ತಿನ ದಿನಾನೇ, ಯಾವಾಗ ಅಂತ ಹೇಳಿದ್ರೆ ಸೆಪ್ಟೆಂಬರ್, ಇಲ್ಲಿ ನೋಡಿ ಡೇಟ್, ಸೆಪ್ಟೆಂಬರ್ 20, 2024 ಒಂದು ಟ್ವೀಟ್ ಮಾಡಿದ್ದಾರೆ ನಮ್ಮ CM. ಆ ಟ್ವೀಟ್ ಯಾವ ರೀತಿ ಇದೆ ಅಂತ ನೋಡೋಣ. ಮೈಸೂರಿನ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದೆ. ಸೊ ಇಷ್ಟೆಲ್ಲ ಇದೆ, ಡಿಫ್ರೆಂಟ್ ಆಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಇಲ್ಲಿದೆ ನೋಡಿ, ಕಾನ್ಸ್ಟೇಬಲ್ ಹುದ್ದೆಗಳಿಗೆ ವಯೋಮಿತಿಯನ್ನು 27 ರಿಂದ 30, 1 ಸೆಕೆಂಡ್ ಇರಿ, 27 ಇಂದ 33 ವರ್ಷಕ್ಕೆ ಏರಿಸಬೇಕೆಂಬ ಬೇಡಿಕೆ ಇದ್ದು, ಒಂದು ಬಗೆಯ ತೀರ್ಮಾನ ಕೈಗೊಳ್ಳುವಂತೆ ಗೃಹ ಸಚಿವರಿಗೆ ತಿಳಿಸಿದ್ದೇನೆ ಅಂತಕ್ಕಂಥದ್ದು. ಓಕೆ, ಹಾಗಾದ್ರೆ ಇದು ಇಂಪಾರ್ಟೆಂಟ್. ಇವರು ಸಮೇತ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಸರ್ಕಾರ ಸಮೇತ ನಮ್ಮ ಮುಖ್ಯಮಂತ್ರಿಗಳು ಸಮೇತ ಇದರ ಪರವಾಗಿದ್ದಾರೆ. ಸೊ ಅಬ್ವಿಯಸ್ಲಿ ಅವ್ರ ಮೇಲೆ ಒಂದು ನಂಬಿಕೆ, ಗೌರವ ಅನ್ನೋದು ಎಲ್ಲರಿಗೂ ಇದ್ದೇ ಇದೆ. ಸೊ ಇದು PSC ಅಭ್ಯರ್ಥಿಗಳಿಗೆ, PS ಅಭ್ಯರ್ಥಿಗಳಿಗೆ ಏಜ್ ಇನ್ಕ್ರೀಸ್ ಮಾಡೋದ್ರಿಂದ ಆ ಗೌರವ ಇನ್ನ ದ್ವಿಗುಣ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ಭಾವಿಸ್ತಾ ಇದ್ದೀವಿ. ಓಕೆ, ಸೊ ಎಲ್ಲರೂ ತಲೆ ಕೆಡಿಸ್ಕೋಬೇಡಿ, ಮ್ಯಾಕ್ಸಿಮಮ್ ಆಗುವ ಸಾಧ್ಯತೆ ಇದೆ. ಇನ್ನೇನು ಸ್ವಲ್ಪ ದಿನಗಳಲ್ಲೇ ಇದು ಅಫಿಷಿಯಲ್ ಆಗಿ ಒಂದು ಇದರ ಬಗ್ಗೆ ಸೊ ನಮ್ಗೆ ಇನ್ಫಾರ್ಮೇಶನ್ ಬರುವ ಸಾಧ್ಯತೆ ಇದೆ. ಎಲ್ಲರೂ ಆರಾಮಾಗಿ ತಲೆ ಕೆಡಿಸ್ಕೊಳ್ದೆ ಸೊ ಚೆನ್ನಾಗಿ ಸ್ಟಡಿ ಮಾಡಿ. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಏಜ್ ರಿಲ್ಯಾಕ್ಸೇಷನ್ ಮಾಡಿದಾಗ PC-ಗೆ ಫಸ್ಟ್ ಮಾತಾಡಿದ್ ಯಾರು? ನಾವೇ ತಾನೆ. ಫಸ್ಟ್ ಯಾರು ಬಾಯ್ ಬಿಟ್ಟಿರ್ಲಿಲ್ಲ, ಯಾವ ಮೀಡಿಯಾದವರು ಇಲ್ಲ, ಯಾರು ಇಲ್ಲ. ಫಸ್ಟ್ ಒನ್ ಅಂಡ್ ಓನ್ಲಿ KSK ಟ್ಯುಟೋರಿಯಲ್ಸ್ ಅವರೇ ಹೇಳಿದ್ದು.
ಓಕೆ, ನಾವೇ ಹೇಳಿದ್ದು. ಸೊ ಅದಕ್ಕೋಸ್ಕರ ನೀವು ತಲೆ ಕೆಡ್ಸ್ಕೋಬೇಡಿ. ವಿ ಆರ್ ಆಲ್ವೇಸ್ ವಿತ್ ಯು, ಇನ್ ದಿ ಫೇವರ್ ಆಫ್ ಯು. ಆಲ್ವೇಸ್ ನಾವು ನಿಮ್ಮ ಪರವಾಗಿರ್ತೀವಿ. ಸೊ ನಾವ್ ಏಜ್ ರಿಲ್ಯಾಕ್ಸೇಷನ್ಗೆ ನಮ್ಮಿಂದ ನಿಮ್ಗೆ ಕಂಪ್ಲೀಟ್ ಆಗಿ ಸಹಮತ ಇದೆ. ಓಕೆನಾ? ಸೊ ಅದ್ರ ಬಗ್ಗೆ ನೀವು ಯಾವುದೇ ಕಾರಣಕ್ಕೆ ತಲೆ ಕೆಡ್ಸ್ಕೊಬೇಡಿ, ಆರಾಮಾಗಿ ಸ್ಟಡಿ ಮಾಡಿ. ಸೊ ನಾವು ಅಪ್ಕಮಿಂಗ್ ಡೇಸ್ ನಲ್ಲಿ ಕ್ಲಾಸಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ನಿಮ್ಗೆ ಗೊತ್ತಿದೆ ಅಲ್ವಾ, ನಿನ್ನೆನೆ ಹೇಳಿದ್ವಿ. November 20 ಇಂದ MCQ ಸೀರೀಸ್ ಮತ್ತೆ ಥಿಯರಿಗಳನ್ನು ಸ್ಟಾರ್ಟ್ ಆಗುತ್ತೆ. ಕರೆಂಟ್ ಅಫೇರ್ಸ್ ಒಂದು ಯಾವ ರೀತಿ ಇರುತ್ತೆ ಅಂತ ನೀವು ಜಸ್ಟ್ ಒಂದ್ 8 days ಚಾನಲ್ ಫಾಲೋ ಮಾಡಿ ಸ್ಟಡೀಸ್ ನಲ್ಲಿ, ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ. ಸೊ ನಮ್ಮ ಇನ್ಸ್ಟಾ ಪೇಜ್ ಇದೆ, ತುಂಬಾ ಇಂಪಾರ್ಟೆಂಟ್. ಇದನ್ನ ಸ್ಕ್ಯಾನ್ ಮಾಡೋದ್ರ ಮುಖ ಇದನ್ನ ಪಾಸ್ ಮಾಡ್ಬಿಟ್ಟು ಸ್ಕ್ಯಾನ್ ಮಾಡಿ, ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ಯಾನ್ ಮಾಡಿ. ಸ್ಕ್ಯಾನ್ ಮಾಡೋದ್ರಿಂದ ನೀವು ಜಾಯ್ನ್ ಆಗ್ಬೋದು. ಇಲ್ಲ ಅಂದ್ರೆ ಇದರಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದೀವಿ, ಅದನ್ನ ಕ್ಲಿಕ್ ಮಾಡೋದ್ರ ಮೂಲಕ ಜಾಯ್ನ್ ಆಗ್ಬೋದು. ತುಂಬಾನೇ ಇಂಪಾರ್ಟೆಂಟ್ ಇದೆ, ಅಲ್ಲಿ ಅಪ್ಡೇಟ್ಸ್ ನಿಮ್ಗೆ ಸಿಗ್ತಾ ಇರುತ್ತೆ. ಓಕೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ನೆಕ್ಸ್ಟ್ ಸೆಷನ್ ಅಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್.